ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 11 ಕ್ಷಣಗಣನೆ ಈಗಾಗಲೇ ಶುರುವಾಗಿದೆ. ಇನ್ನೇನು ಹೆಚ್ಚು ದಿನ ಇಲ್ಲ. ಇನ್ನು 3 ದಿನ ಬಿಟ್ಟರೆ ಬಿಗ್ ಬಾಸ್ನ ಎಲ್ಲ ಸುದ್ದಿಗಳು ಕೂಡ ನಿಮ್ಮ ಮುಂದೆ ಬರೋದಕ್ಕೆ ಶುರುವಾಗ್ತವೆ. ಬಿಗ್ ಬಾಸ್ನಲ್ಲಿ ಈ ಬಾರಿ ಯಾರೆಲ್ಲ ಇರ್ತಾರೆ ಸ್ಪರ್ಧಿಗಳು, ಸೀಸನ್ 11 ಎಷ್ಟು ವಿಶೇಷ, ಯಾವ ರೀತಿಯಾದಂಥ ಸ್ಪರ್ಧಿಗಳನ್ನು ಆಯ್ಕೆ ಮಾಡಿದ್ದಾರೆ, ಜೊತೆಗೆ ಈ ಸ್ಪರ್ಧಿಗಳು ಯಾವ ರೀತಿಯಾದಂತಹ ಕಮಾಲನ್ನು ಮಾಡ್ಬೋದು, ಎಷ್ಟರ ಮಟ್ಟಿಗೆ ಎಂಟರ್ಟೈನ್ಮೆಂಟ್ನ ಕೊಡಬಹುದು ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಅಂತಿಮವಾಗಿ ಯಾರು ಬಿಗ್ ಬಾಸ್ 11ರ ವಿನ್ನರ್ ಆಗ್ತಾರೆ ಅನ್ನೋದು ಮತ್ತೊಂದು ಕುತೂಹಲ. ಹೀಗೆ ಸಾಕಷ್ಟು ಪ್ರಶ್ನೆಗಳು ಈ ಬಿಗ್ ಬಾಸ್ಗೆ ಸಂಬಂಧಪಟ್ಟಂತಿದೆ. ಜೊತೆಗೆ ಬಿಗ್ ಬಾಸ್ ಅಂತ ಹೇಳಿದ್ರೆ ಒಂದು ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಆಗಿ ಈಗಾಗಲೇ ಪ್ರಚಾರವನ್ನು ಗಿಟ್ಟಿಸಿಕೊಂಡಾಗಿದೆ. ಜೊತೆಗೆ ಆ ಸ್ಥಾನವನ್ನು ಅಲಂಕರಿಸಿ ಆಗಿದೆ. ಬಿಗ್ ಬಾಸ್ ಶುರು ಆಯಿತು ಅಂತ ಹೇಳಿದ್ರೆ ಬೇರೆ ಎಲ್ಲ ಕಾರ್ಯಕ್ರಮಗಳ TRP ಮಕಾಡೆ ಮಲಗೋದ್ರಲ್ಲಿ ಡೌಟೇ ಇಲ್ಲ. ಅಷ್ಟರ ಮಟ್ಟಿಗೆ ಬಿಗ್ ಬಾಸ್ ಪಾಪ್ಯುಲರ್ ಆಗಿದೆ. ವೀಕೆಂಡ್ ಮಾತ್ರವಲ್ಲದೆ ವೀಕ್ ಡೇಸ್ನಲ್ಲೂ ಕೂಡ ಒಂದು ಜನರನ್ನು ಸೆಳೆಯುವಂಥ ಕಾರ್ಯಕ್ರಮವಾಗಿ ಈ ಬಿಗ್ ಬಾಸ್ ರಿಯಾಲಿಟಿ ಶೋ ಹೆಸರನ್ನು ಮಾಡ್ತಾ ಇದೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಈಗ ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಗಳು ಯಾರು ಅನ್ನೋದು ದೊಡ್ಡದೊಂದು ಪ್ರಶ್ನೆ. ಎಲ್ರಿಗೂ ಕೂಡ ಇರುವಂಥದ್ದು ಅದೇ, ಯಾರೆಲ್ಲ ಬರ್ತಾರೆ ಸರ್, ಯಾರೆಲ್ಲ ಬರ್ತಾರೆ ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ದಾರೆ. ಈಗ ಸಿಕ್ಕಿರುವಂಥ ಒಂದಷ್ಟು ಇನ್ಫಾರ್ಮೇಷನ್ಸ್ನ ಪ್ರಕಾರ ಒಂದಷ್ಟು ಕ್ಯಾಟಗರಿ ವೈಸ್ ಈ ಸ್ಪರ್ಧಿಗಳನ್ನು ಆಯ್ಕೆ ಮಾಡಿದ್ದಾರೆ ಅಂತೇಳಿ. ಹಾಗಾದರೆ ಯಾವ ರೀತಿ? ಕಿರುತೆರೆ ಕಲಾವಿದರು, ಮಾಧ್ಯಮ ವ್ಯಕ್ತಿಗಳು, ಗಾಯಕರು, ಕಾಮಿಡಿಯನ್ಸು, ಹೀಗೆ ಬೇರೆ ಬೇರೆ ಆಯಾಮದಲ್ಲೂ ಈ ಸ್ಪರ್ಧಿಗಳನ್ನು ಆಯ್ಕೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಇದರಲ್ಲಿ ಒಂದು 5 ಜನರನ್ನು ಶನಿವಾರವೇ ಅನೌನ್ಸ್ ಮಾಡಿದರೆ ಇನ್ನೊಂದಷ್ಟು ಜನರನ್ನು ಭಾನುವಾರ ಬಿಗ್ ಬಾಸ್ ಶುರುವಾಗುವಂತಹ ಕಾರ್ಯಕ್ರಮದ ವೇದಿಕೆಯಲ್ಲಿ, ಅಂದರೆ 6 ಗಂಟೆಗೆ ಏನು ಪ್ರಸಾರ ಆಗುತ್ತಲ್ಲ ಸಂಜೆ, ಯಾವತ್ತೂ ಭಾನುವಾರ ಅವತ್ತೇ ಅನೌನ್ಸ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಹಾಗಾದರೆ ಈಗ ಒಟ್ಟಾರೆಯಾಗಿ ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಗಳು ಯಾರ್ಯಾರು ಇರಬಹುದು ಅನ್ನುವಂತಹ ಪಟ್ಟಿಯನ್ನು ನೋಡ್ತಾ ಹೋಗೋದಾದರೆ ಒಂದಷ್ಟು ಅಚ್ಚರಿಗಳು ಕಾಣೋದಂತೂ ಸ್ಪಷ್ಟ. ಆ ಅಚ್ಚರಿಯನ್ನು ನೋಡೋದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದಂತೆ ಬಿಗ್ ಬಾಸ್ ಸೀಸನ್ 11ಕ್ಕೆ ಕ್ಷಣಗಣನೆ ಶುರುವಾಗಿದೆ. ದಿನಗಣನೆ ಅಲ್ಲ, ಕ್ಷಣಗಣನೆ ಶುರುವಾಗಿದೆ. ಇದೇ ಸೆಪ್ಟೆಂಬರ್ 29ಕ್ಕೆ ಆರಂಭವಾಗ್ತಿದೆ ಭಾನುವಾರ. ಈ ಕೇವಲ 3-4 ದಿನಗಳಲ್ಲಿ ನಿಮಗೆಲ್ಲ ಸ್ಪರ್ಧಿಗಳ ಪಟ್ಟಿಯು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆನೇ ಇವತ್ತು ನಾನು ಒಂದು ಸಂಭಾವ್ಯರ ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಾರೆಲ್ಲ ಸ್ಪರ್ಧಿಗಳು ಇರ್ತಾರೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಿದ್ದೀನಿ. ಮತ್ತೊಂದು ರಿಯಾಲಿಟಿ ಶೋ ರಾಜಾರಾಣಿಯ ವೇದಿಕೆಯಲ್ಲಿ ಬಿಗ್ ಬಾಸ್ನ 5 ಸ್ಪರ್ಧಿಗಳನ್ನು ಪರಿಚಯ ಮಾಡಿಸುವಂಥ ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಈಗಾಗಲೇ ಸುದೀಪ್ ಕೊಟ್ಟು ಹೋಗಿದ್ದಾರೆ. ಅದರ ಜೊತೆಗೆ ಇನ್ನುಳಿದವರನ್ನು ಕೂಡ ನೆಕ್ಸ್ಟ್ ಡೇ ಯಾವಾಗ ಶೋ ಅನೌನ್ಸ್ ಆಗುತ್ತೋ ಶುರುವಾಗುತ್ತೋ ಅವಾಗ ಅನೌನ್ಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಎಲ್ಲರೂ ಕೂಡ ಒಂದು ಸ್ಪಷ್ಟವಾದಂಥ ಉತ್ತರವನ್ನು ಪಡೀಲಿದ್ದಾರೆ, ಯಾರ್ಯಾರು ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ ಹೋಗಲ್ಲ ಅನ್ನೋದು. ಹೀಗಾಗಿ ಈ ಶೋನಲ್ಲಿ ವಿನ್ ಆದವರಿಗೆ ಅವಕಾಶ ಅಂತೂ ಖಂಡಿತ ಇದೆ. ಬಿಗ್ ಬಾಸ್ ವೀಕ್ಷಕರು ಮತ್ತು ರಾಜಾರಾಣಿ ಪ್ರೇಕ್ಷಕರ ಅಭಿಪ್ರಾಯ ಇದು. ಈ ಬಾರಿ ಯಾರು ರಾಜಾರಾಣಿ ಗೆಲ್ತಾರೆ ಅವರು ಕೂಡ ಬಿಗ್ ಬಾಸ್ ಮನೆಗೆ ಹೋಗಬಹುದು ಅನ್ನೋದು ಲೆಕ್ಕಾಚಾರ. ಮತ್ತೊಂದು ಕಡೆ ಸೆಪ್ಟೆಂಬರ್ 28 ನಡೆಯಲಿರುವಂಥ ಗ್ರ್ಯಾಂಡ್ ಫಿನಾಲೆಯನ್ನು ಕಾದು ನೋಡಬೇಕು. ಇದಲ್ಲದೆ ಈ ಶೋಗೆ ಪ್ರವೇಶ ಪಡೆಯೋದಕ್ಕೆ ಯಾರನ್ನೆಲ್ಲ ಪರಿಚಯಿಸ್ತಾರೆ ಅನ್ನೋದು ಕೂಡ ಅದೇ ಶೋನಲ್ಲಿ ಗೊತ್ತಾಗುತ್ತೆ. ಅಂದರೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹೋಗೋರು ಮತ್ತು ರಾಜಾರಾಣಿಯಲ್ಲಿ ಗೆಲ್ಲೋರು ಇವರಿಬ್ಬರು ಕೂಡ ಹೋಗ್ತಾರೆ ಅನ್ನೋದು. ಈಗಾಗಲೇ ನಿಮಗೆ ಬಹುಶಃ ನೆನಪಿರ್ಬೋದು, ಗಿಚ್ಚಿಗಿಲಿಯ ಫೈನಲ್ ವೇದಿಕೆಯಲ್ಲಿ ಒಂದು ಬಿಗ್ ಅನೌನ್ಸ್ಮೆಂಟನ್ನು ಮಾಡಿದ್ರು. ಇನ್ನೊಂದು ಅನೌನ್ಸ್ಮೆಂಟನ್ನು ಅಲ್ಲಿ ಮಾಡಲಿಲ್ಲ, ಅದೇ ಹುಲಿ ಕಾರ್ತಿಕ್ ಎಂಟ್ರಿ. ಈಗ ಹುಲಿ ಕಾರ್ತಿಕ್ ಎಂಟ್ರಿ ಬಗ್ಗೆನೂ ಕೂಡ ಹೇಳ್ತಾ, ಹಾಗೆಯೇ ಇಲ್ಲಿನ ಒಂದಷ್ಟು ಸ್ಪರ್ಧಿಗಳ ಪ್ರವೇಶದ ಬಗ್ಗೆನೂ ಕೂಡ ಹೇಳ್ತಾ, ಒಟ್ಟಾರೆ ಒಂದು 5 ಜನ ಸ್ಪರ್ಧಿಗಳು ಶನಿವಾರವೇ ಅನೌನ್ಸ್ ಆಗ್ತಾರೆ, ಭಾನುವಾರ ಇನ್ನುಳಿದವರು ಅನೌನ್ಸ್ ಆಗ್ತಾರೆ ಅನ್ನೋದು. ಈಗ ಯಾರ್ಯಾರು ಹೋಗಬಹುದು ಅನ್ನುವಂಥ ಸಂಭಾವ್ಯ ಪಟ್ಟಿಯನ್ನು ನೋಡ್ತಾ ಹೋಗೋದಾದರೆ ಇದು ಒಂದೊಂದೇ ವಿಭಾಗವಾಗಿ ವಿಂಗಡಿಸಲಾಗಿದೆ. ಈಗ ಕಿರುತೆರೆ ಮತ್ತು ಕಾಮಿಡಿ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ನೋಡಿದಾಗ ಗೀತಾ ಸೀರಿಯಲ್ನ ನಟಿ ಶರ್ಮಿತಾ ಗೌಡ ಅವರು, ಭವ್ಯ ಗೌಡ ಅವರು ಇವರಿಬ್ಬರು ಕೂಡ ಹೋಗ್ತಾರೆ ಅನ್ನೋದು ಗೊತ್ತಾಗ್ತದೆ. ಕಿರುತೆರೆ ನಟಿಯಾಗಿರುವಂಥ ಸುಕೃತನಾಗ್, ಗಿಚ್ಚಿಗಿಲಿಗಿಲಿಯ ವಿನ್ನರ್ ಹುಲಿ ಕಾರ್ತಿಕ್, ಇವರಿಷ್ಟು ಜನ ಪಕ್ಕ ಹೋಗ್ತಾರೆ ಅನ್ನೋದು ಈಗಾಗಲೇ ಸಾಕಷ್ಟು ಜನ ಮಾತನಾಡ್ತಿರುವಂಥದ್ದು. ಇನ್ನು ಮಾಧ್ಯಮ ಕ್ಷೇತ್ರದಿಂದ ಕಳೆದ ಬಾರಿ ಹೋದಂತಹ ಒಬ್ಬೊಬ್ಬ ವ್ಯಕ್ತಿ ರೀತಿ, ಅಂದರೆ ಈ ಹಿಂದೆ ಯಾರೆಲ್ಲ ಹೋಗಿದ್ರು ನೋಡಿ ಬಿಗ್ ಬಾಸ್ಗೆ, ಅದೇ ರೀತಿ ಈ ಬಾರಿಯೂ ಕೂಡ ಯಾರನ್ನಾದ್ರೂ ಒಬ್ಬರನ್ನ ಕಳಿಸ್ಲೇಬೇಕು. ಆ ವಿಚಾರದಲ್ಲಿ ನಿರೂಪಕಿ ಜಾಹ್ನವಿ, ಹರೀಶ್ ನಾಗರಾಜು ಇವರಿಬ್ಬರ ಹೆಸರು ಕೂಡ ಓಡ್ತಾ ಇದೆ. ಇವರಲ್ಲಿ ಯಾರಾದರೂ ಒಬ್ಬರು ಹೋಗ್ಬೋದು, ಇಬ್ಬರು ಕೂಡ ಹೋಗುವಂಥ ಚಾನ್ಸಸ್ ಇರೋದಿಲ್ಲ. ಯಾರು ಹೋಗ್ತಾರೆ ಅನ್ನೋದು ಈಗಿರುವಂಥ ಕುತೂಹಲ. ಇದರ ಜೊತೆಗೆ ಹಾಡುಗಾರರ ಕ್ಷೇತ್ರದಿಂದ, ಅಂದರೆ ಸಿಂಗರ್ಸ್ ಕಡೆಯಿಂದ ಐಶ್ವರ್ಯ ರಂಗರಾಜನ್, ಸುನೀತಾ, ಮಜಾ ಟಾಕೀಸ್, ರೆಮೋ, ಈ 3 ಹೆಸರು ಇದೆ. ಈ 3ರಲ್ಲಿ ಯಾರನ್ನು ಕರ್ಕೊಂಡು ಹೋಗ್ತಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಐಶ್ವರ್ಯ ರಂಗರಾಜನ್ ನಿನ್ನೆವರೆಗೂ ಕೂಡ ತುಂಬ ಆ್ಯಕ್ಟಿವ್ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ದಟ್ ಅವ್ರು ಹೋಗ್ತಾರಾ ಹೋಗಲ್ವ ಅನ್ನೋದು ಒಂದು ಭಾಗ. ಅವ್ರು ಹೋಗದೇ ಇದ್ದರೆ ಅವರ ಜಾಗಕ್ಕೆ ಸುನೀತಾ ಅಥವಾ ರೆಮೋ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಹೋಗ್ಬೋದು. ರೆಮೋ ಹೋದರೆ ಬಹುಶಃ ಬಿಗ್ ಬಾಸ್ಗೆ ಪ್ಲಸ್ ಅನ್ನೋಂಥ ಕಾರಣಕ್ಕೋಸ್ಕರ ರೆಮೋ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ರೆಮೋ ಹೋಗಲಿಕ್ಕೆ ಒಪ್ಪಬಹುದು ಅನ್ನೋದು ಕೂಡ ಗೊತ್ತಾಗ್ತಿದೆ. ಇದ್ರ ಜೊತೆಗೆ ಮತ್ತೆ ಆ್ಯಕ್ಟರ್ಸ್ಗಳ ವಿಭಾಗದಲ್ಲಿ ನಟ ತ್ರಿವಿಕ್ರಮ್ 2017ರಲ್ಲಿ ಆರಂಭವಾಗಿ 2019ರಲ್ಲಿ ಮುಕ್ತಾಯವಾದಂಥ ಜನಪ್ರಿಯ ಧಾರಾವಾಹಿ ಪದ್ಮಾವತಿಯ ನಾಯಕ ರೋಲನ್ನು ಮಾಡಿದರು. ಇತ್ತೀಚೆಗೆ ಅವರು ಎಲ್ಲೂ ಕೂಡ ಕಾಣಿಸ್ಕೊಳ್ತಿಲ್ಲ. ಹೀಗಾಗಿ ಅವರನ್ನು ಈ ಬಾರಿ BBK 11 ಅಂದರೆ ಬಿಗ್ ಬಾಸ್ 11ಕ್ಕೆ ಕರೆದಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇನ್ನು ನಟಿ ಪ್ರೇಮ
ಹಿರಿಯ ನಟಿ, ಜೊತೆಗೆ ಸಾಕಷ್ಟು ವಿಚಾರಗಳಲ್ಲೂ ಸುದ್ದಿ ಆಗ್ತಿರುವಂತಹ ನಟಿ. ಬಿಗ್ ಬಾಸ್ ಆಫರ್ ಹೋಗಿದೆ ಇವರಿಗೆ ಅನ್ನೋದು ಗೊತ್ತಾಗ್ತಿದೆ. ಬಟ್ಟು ಎಲ್ಲೂ ಕೂಡ ಪ್ರೇಮ ಈ ಬಗ್ಗೆ ಅನೌನ್ಸನ್ನು ಮಾಡಲಿಲ್ಲ, ಜೊತೆಗೆ ಏನೂ ಕೂಡ ಹೇಳಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಿದೆ. ಬಟ್ ಪ್ರೇಮ ಅವರಿಗೆ ಈ ಎಲ್ಲ ತಮ್ಮ ಜೀವನದ ಏಳು ಬೀಳುಗಳು ಮತ್ತು ಕಲ್ಲು ಮುಳ್ಳಿನ ಹಾದಿಯಿಂದ ಎದ್ದು ಬರಲಿಕ್ಕೆ ಒಂದು ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ಕೊಳ್ಳೋಕ್ಕೂ ಕೂಡ ಒಂದು ಪ್ರೋಗ್ರಾಮ್ ಆಗಬಹುದಿದು. ಹಾಗಾಗಿ ಪ್ರೇಮ ಅವರು ಹೋದರೂ ಕೂಡ ಅಚ್ಚರಿ ಏನಿಲ್ಲ. ಇನ್ನು ಕಂಟೆಂಟ್ ಕ್ರಿಯೇಟರ್ ಆಗಿರುವಂಥ ಗೌರವ್ ಶೆಟ್ಟಿ, ಯೂಟ್ಯೂಬ್ ಚಾನಲ್ ಲೇಖಿ ರೈಡರ್ ಆಗಿರುವಂತಹ ಲೇಖಿ, ಆಮೇಲೆ ಈ ಮಜಾ ಭಾರತದ ಮೂಲಕ ಗಮನವನ್ನು ಸೆಳೆದಂಥ ಅವಿನಾಶ್ ಆಲಿಯಾಸ್ ನಕಲಿ ದರ್ಶನ್, ಅಂದರೆ ದರ್ಶನ್ ರೂಪದಲ್ಲೇ ಇರುವಂಥ ತದ್ರೂಪಿಯಾಗಿರುವಂತಹ ಈ ಅವಿನಾಶು, ಇನ್ನು ಇವರನ್ನೆಲ್ಲ ಬಿಗ್ ಬಾಸ್ಗೆ ಕರೆತಿರೋದ್ರಿಂದ ಬೇರೆದೇ ರೀತಿಯಾದಂತಹ ಆಡಿಯನ್ಸ್ ವರ್ಗವನ್ನು ಸೆಳಿಬಹುದು ಅನ್ನುವಂಥದ್ದು. ಈಗ ಗೌರವ್ ಶೆಟ್ಟಿ ನೋಡಿ, ಗೌರವ್ ಶೆಟ್ಟಿ ಯೂಟ್ಯೂಬ್ನಲ್ಲಿ ತನ್ನದೇ ಆದಂತಹ ಕಂಟೆಂಟ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಒಬ್ಬ ಒಳ್ಳೆ ಟ್ಯಾಲೆಂಟೆಡ್ ಫೆಲೋ ಅನ್ನುವಂಥ ಪಾಪ್ಯುಲಾರಿಟಿಯನ್ನು ಪಡೆದಿದ್ದಾರೆ. ಇನ್ನು ಲೇಖಿ ಗೋಸ್ವಾಮಿ ಬೈಕಲ್ಲೇ ಹೋಗಿ ಸಹಾಯವನ್ನು ಮಾಡೋದ್ರ ಮೂಲಕ ಯೂಟ್ಯೂಬರ್ ಸ್ಥಾನದಲ್ಲಿ ಒಳ್ಳೆ ವ್ಲಾಗ್ಸ್ಗಳನ್ನು ಮಾಡಿಕೊಂಡು ಸಾಕಷ್ಟು ಜನಪ್ರೀತಿಯನ್ನು ಗಿಟ್ಟಿಸ್ಕೊಂಡಿದ್ದಾರೆ ಲೇಖಿ ಗೋಸ್ವಾಮಿ. ಮೂಲತಃ ಕನ್ನಡದವರಲ್ಲ, ಆದರೂ ಕೂಡ ಪಾಪ್ಯುಲಾರಿಟಿ ವೈಸ್ ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದ್ದಾರೆ ಮತ್ತು ಕನ್ನಡವನ್ನು ತುಂಬ ಪ್ರೀತಿಸ್ತಾರೆ ಈ ಲೇಖಿ ಗೋಸ್ವಾಮಿ. ಹಾಗಾಗಿ ಅವರಿಗೆ ಇನ್ನು ದರ್ಶನ್ ಭಾರಿ ಸುದ್ದಿಯಲ್ಲಿರೋದ್ರಿಂದ ದರ್ಶನ್ ತದ್ರೂಪಿಯಾಗಿರುವಂಥ ದರ್ಶನ್ನ ಒಂದು ಪ್ರತಿರೂಪವಾಗಿರುವಂಥ ಅವಿನಾಶಿಗೆ ಏನಾದರೂ ಅವಕಾಶ ಕೊಟ್ಟರೆ ಇದು ಕೂಡ ಸ್ವಲ್ಪ ಸಂಚಲನಕ್ಕೆ ಕಾರಣ ಆಗಬಹುದು ಅನ್ನೋಂಥ ಕಾರಣಕ್ಕೋಸ್ಕರ ಆ ಆಯ್ಕೆಯನ್ನು ಮಾಡಬಹುದು ಅನ್ನೋಂಥ ಲೆಕ್ಕಾಚಾರ ಕಾಣಿಸ್ತಿದೆ. ಅದರ ಜೊತೆಗೆ ಇನ್ನು ಪ್ರಮುಖವಾಗಿ ಈ ದರ್ಶನನ್ನು ಹೋಲುವಂಥ ಅವಿನಾಶು ಅವಕಾಶಕ್ಕಾಗಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಒಳ್ಳೆ ಅವಕಾಶ ಸಿಗ್ತಾಯಿಲ್ಲ. ಸೊ ದಟ್ ಬಿಗ್ ಬಾಸ್ನ ನಂತರನಾದರೂ ಅವಕಾಶ ಸಿಗ್ಬೋದು, ಬದುಕು ಬದಲಾಗ್ಬೋದು ಅನ್ನೋಂಥ ನಿರೀಕ್ಷೆಯಲ್ಲಿ ಇದ್ದಾರೆ. ಇಷ್ಟು ಮಾತ್ರವಲ್ಲದೆ ಬೇರೆ ಭಾಷೆಗೆ ಹೋಗಿ ಸಾಧನೆ ಮಾಡಿರುವಂಥ ಕನ್ನಡಿಗರು ಅಥವಾ ಕನ್ನಡದ ಬಗ್ಗೆ ಅಭಿಮಾನ ಹೊಂದಿರುವಂಥವರನ್ನು ಕೂಡ ಸ್ಪರ್ಧಿಯಾಗಿ ಕರೆಯುವಂತಹ ಒಂದಷ್ಟು ಲೆಕ್ಕಾಚಾರಗಳು ನಡೀತಿದ್ದಾವೆ. ಒಂದಲ್ಲ ಒಂದು ರೀತಿಯಲ್ಲಿ ಕನ್ನಡದ ನಂಟನ್ನು ಈ ಅಭ್ಯರ್ಥಿಗಳು ಅಥವಾ ಈ ಸ್ಪರ್ಧಿಗಳು ಹೊಂದಿರಲಿದ್ದಾರೆ. ಅವರು ಯಾರು ಅನ್ನೋದನ್ನು ನೋಡಬೇಕು. ಇದ್ರ ಜೊತೆಗೆ ಇನ್ನು ಇಷ್ಟು ಮಾತ್ರವಲ್ಲದೆ ಕ್ರೀಡಾ ಕ್ಷೇತ್ರದಿಂದ ಕೂಡ ಒಬ್ಬ ಸ್ಪರ್ಧಿಯನ್ನು ಆಯ್ಕೆ ಮಾಡಬೇಕು. ಆ ಸ್ಪರ್ಧಿ ಯಾರು ಅನ್ನೋದನ್ನು ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ. ಒಬ್ಬ ಕ್ರೀಡಾ ಕ್ಷೇತ್ರದ ಸ್ಪರ್ಧಿ ಕೂಡ ಇರ್ತಾರೆ ಈ ಬಾರಿ ಅನ್ನೋದು ವಿಶೇಷತೆ. ಇನ್ನು ಟ್ರಾನ್ಸ್ಜೆಂಡರ್, ಲೈಂಗಿಕ ಅಲ್ಪಸಂಖ್ಯಾತರ ಹಕ್ಕುಗಳ ಹೋರಾಟಗಾರ್ತಿಯಾಗಿರುವಂಥ ಅಕ್ಕಯ್ಯ ಪದ್ಮ ಅಥವಾ ಜೋಗಿತಿ ಮಂಜಮ್ಮ ಈ ಹೆಸರು ಚಾಲ್ತಿಯಲ್ಲಿದೆ. ಯಾಕಂತ ಹೇಳಿದ್ರೆ ಕಳೆದ ಸೀಸನ್ನಲ್ಲಿ ನೀತು ವನಜಾಕ್ಷಿ ಸ್ಪರ್ಧಿಯಾಗಿದ್ದರು, ಅದು ಸ್ವಲ್ಪ ಪ್ಲಸ್ ಆಗಿತ್ತು. ಹೀಗಾಗಿ ಮೊದಲ ಟ್ರಾನ್ಸ್ಜೆಂಡರ್ ವೈದ್ಯೆ ಡಾಕ್ಟರ್ ತ್ರಿನೇತಾ ಹಾಲ್ದಾರ್ ಗುಮ್ರಾಜ್ ಅವರ ಹೆಸರು ಕೂಡ ಕೇಳಿ ಬರ್ತಿದೆ. ಇನ್ನು ಟ್ರಾನ್ಸ್ಜೆಂಡರ್ ಕಾರ್ಯಕರ್ತರಾಗಿರುವಂತಹ ಅಕ್ಕಯ್ಯ ಪದ್ಮ ಅಥವಾ ಜೋಗಿತಿ ಮಂಜಮ್ಮ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಬಂದರೂ ಕೂಡ ವಿಶೇಷ ಏನಿಲ್ಲ. ಇನ್ನು ಬೆಂಗಳೂರಿನಲ್ಲಿ ಹುಟ್ಟಿ ಮಂಗಳೂರಿನಲ್ಲಿ ಓದಿ ಪ್ರಸ್ತುತ ದೆಹಲಿಯಲ್ಲಿರುವಂತಹ ಈ ತ್ರಿನೇತ್ರ ಅವರು ಕೂಡ ಫೋರ್ಬ್ಸ್ ಪಟ್ಟಿಯಲ್ಲೂ ಕೂಡ ಸ್ಥಾನವನ್ನು ಪಡೆದಿದ್ದಾರೆ. ಹೀಗೆ ಈಕೆಯನ್ನು ಕರೆಯುವಂತಹ ಚಾನ್ಸಸ್ ಇದೆ. ಅಷ್ಟು ಮಾತ್ರವಲ್ಲದೆ ಗಿಚ್ಚಿಗಿಲಿಗಿಲಿಯ ಖ್ಯಾತಿಯ ರಾಘವೇಂದ್ರ ಆಲಿಯಾಸ್ ರಾಗಿಣಿ, ಕಿರುತೆರೆ ನಟರಾದಂತಹ ಅಮೂಲ್ಯ ಭಾರದ್ವಾಜ್, ಗೌತಮಿ ಜಾಧವ್, ಶರತ್ ಕುಮಾರ್ ಅವರಂಥ ಪ್ರಭಾವ ಇರುವಂತಹ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆಯೇ ಹೊರಗಡೆಯೂ ಕೂಡ ಹೆಚ್ಚು ಪಾಪ್ಯುಲರನ್ನು ಪಡೆದಿರುವಂತಹ ಇವರನ್ನು ಕೂಡ ಕರೆದಿದ್ದಾರೆ. ಜೊತೆಗೆ ಕಲರ್ಸ್ ಕನ್ನಡದಲ್ಲಿ ಮುಗಿಯುವಂಥ ಸೀರಿಯಲ್ನಿಂದ ಯಾರು ಹೊರ ಬರ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಯಾಕಂತ ಹೇಳಿದ್ರೆ ಅವರನ್ನು ಕೂಡ ಇಲ್ಲಿಗೆ ಕರ್ಕೊಂಬರೋದು ಸ್ವಾಭಾವಿಕ, ಅವ್ರಿಗೊಂದು ಅವಕಾಶ ಕೊಡಬೇಕಲ್ವ. ಹಾಗಾಗಿ ಇಲ್ಲಿ ಕರ್ಕೊಂಬರೋದು ಸ್ವಾಭಾವಿಕ. ಯಾರನ್ನು ಕರ್ಕೊಂಬರ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಇವಿಷ್ಟು ಒಂದು ಲೆಕ್ಕಾಚಾರವಾದರೆ ಇದು ಮೀರಿ ಈ ಪಾಪ್ಯುಲಾರಿಟಿ ವೈಸ್ ಅಂದರೆ ಬೇರೆ ಬೇರೆ ಕ್ಷೇತ್ರದಿಂದ ಕೂಡ ಪಾಪ್ಯುಲರ್ ವೈಸ್ ಯಾರಿದ್ದಾರೆ, ಕಾಂಟ್ರವರ್ಸಿಯನ್ನು ಮಾಡ್ಕೊಂಡವ್ರು ಯಾರಿದ್ದಾರೆ, ಈಗ ವರುಣ್ ವರ್ಷ ಇರ್ಬೋದು, ಈ ರೀತಿ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಈ ಕಾಂಟ್ರವರ್ಸಿಗಳನ್ನು ಮಾಡ್ಕೊಂಡವ್ರನ್ನ ಕರ್ಕೊಂಬರೋದ್ರಿಂದ ಸ್ವಲ್ಪ ಹೆಚ್ಚು ಪಾಪ್ಯುಲಾರಿಟಿ ಸಿಗುತ್ತೆ ಅನ್ನೋದು ಕೂಡ ಇಲ್ಲಿ ಲೆಕ್ಕಾಚಾರ. ಇತ್ತೀಚೆಗೆ ಎರಡು ವಿವಾದಗಳನ್ನು ಮೈಮೇಲೆ ಹೇಳ್ಕೊಂಡಂಥವ್ರು, ಒಂದು ಚೈತ್ರ ಕುಂದಾಪುರ ಮತ್ತೊಂದು ದಿವ್ಯ ವಸಂತ, ಇವರನ್ನು ಕರಿಬೇಕು ಅನ್ನುವಂತಹ ಒಂದಷ್ಟು ಕೂಗುಗಳು ಕೂಡ ಕೇಳಿ ಬರ್ತಿದ್ದಾವೆ. ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರಾದ್ರೂ ಬರಲಿ, ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ಹವಾವನ್ನು ಎಬ್ಬಿಸಿರೋರು, ಜೊತೆಗೆ ಅವರ ಇಮೇಜ್ ಕಂಪ್ಲೀಟಾಗಿ ಒಂದು ರೀತಿಯಲ್ಲಿ ಡ್ಯಾಮೇಜ್ ಆಗಿದೆ. ಅಂಥವ್ರು ಬಂದರೆ ಅಟ್ಲೀಸ್ಟ್ ಅವರ ಜೀವನವಾದರೂ ಕೂಡ ಬದಲಾಗುತ್ತೆ. ಹಾಗಾಗಿ ಅವ್ರನ್ನಾದರೂ ಕರೀರಿ ಅನ್ನೋಂಥ ಒತ್ತಾಯವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಿದ್ದಾರೆ. ಬಟ್ ಇನ್ನೂ ಕೂಡ ಫೈನಲ್ ಆಗಿ ಇಂಥವರೇ ಬರಬಹುದು ಅನ್ನೋದು ಗೊತ್ತಾಗಬೇಕು ಅಂತ ಹೇಳಿದ್ರೆ ಶನಿವಾರದವರೆಗೆ ನಾವು ಕಾಯಲೇಬೇಕು. ಬಟ್ ಈಗ ಇವರಂತೂ ಇಷ್ಟು ಜನ ಅಂತೂ ಈ ಹೆಸರು ಇದೆ ಸದ್ಯಕ್ಕೆ. ಆ ಕಡೆ ಆಗ್ಬೋದು, ಒಂದು ಹೆಸರು ಎರಡು ಹೆಸರು ಆ ಕಡೆ ಆಗ್ಬೋದು. ಬಟ್ ಆಲ್ಮೋಸ್ಟ್ ಆಲ್ 80-85% ಇವರೇ ಇರ್ತಾರೆ ಅನ್ನೋದು ಕನ್ಫರ್ಮ್. ನಿಮಗೆ ಬೇರೆ ಯಾರಾದರೂ ಇರಬೇಕು ಅಂತೇಳಿ ಅನಿಸುತ್ತಾ? ಬೇರೆ ಯಾರಾದರೂ ಇಂಥವ್ರು ಇದ್ದಿದ್ರೆ ಒಳ್ಳೇದಿತ್ತು ಅಂತೇಳಿ ಅನಿಸುತ್ತಾ ಈ ಸ್ಪರ್ಧೆಗಳನ್ನು ಬಿಟ್ಟು? ಮತ್ತು ಈಗ ಆಯ್ಕೆ ಆಗಿರುವಂಥ ಸ್ಪರ್ಧೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.